ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಅಂತರ್ಪಟ ಈ ಥರ ಡಿಸೈನ್ ಇರೋದೇ ಸಿಗುತ್ತೆ. ಇದನ್ನು ಡೆಕೋರೇಷನ್ ಮಾಡ್ತೀನಿ ನಾನೀಗ. ಒಂದು ಸೈಡು ಈ ಥರ ಪ್ರಿಂಟ್ ಇದೆ, ಇನ್ನೊಂದು ಸೈಡು ಏನೂ ಇಲ್ಲ, ಪ್ರಿಂಟಿಂದೇ ಉಲ್ಟಾ ಇದು ಬಂದಿದೆ. ಇದಕ್ಕೆ ಲೇಸ್ ಹಚ್ತೀನಿ ಈಗ. ಆ ಕಡೆ ಡಾರ್ಕಾಗಿ ಪ್ರಿಂಟ್ ಬಂದಿರೋದ್ರಿಂದ ಏನೂ ಬೇಕಾಗಲ್ಲ. ಇಲ್ಲಿ ಈ ಥರ ಲೇಸನ್ನು ಮಷಿನ್ನಲ್ಲಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಈಗ ಎರಡೂ ಕಡೆ ಲೇಸ್ ಅಂಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಮಷಿನ್ನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಕೆಳಗಡೆ ಈ ಥರ ಟಸೆಲ್ಸ್ ಹಾಕ್ತಾ ಇದ್ದೀನಿ. ಈ ಥರ ಈಗ ಇಲ್ಲೊಂದು ಹಾಕ್ತೀನಿ. ಇದು ಈ ಥರ ಒಣಸ್ಕೊಂಡು ಈ ಬಣಿಗಳನ್ನೆಲ್ಲ ಹಾಕಿ ಟಸೆಲ್ ಮಾಡ್ಕೋತೀನಿ. ಇದು ಉಲ್ಲನ್ ಬೌಲ್ಸ್. ಇದು ಈ ಥರ ಎಲ್ಲ ಕಡೆಗೂ ಹಾಕ್ಕೊಂಡಿದ್ದೀನಿ. ಇದೀಗ ಟಸೆಲ್ಸ್ ಎಲ್ಲ ಕಡೆ ಹಾಕಿದ್ದಾಗಿದೆ. ಇಲ್ಲಿಂದ ಇಲ್ಲಿಗೆ ಮತ್ತೆ ಈ ಮಣಿನ ಪೋಣಿಸಿ ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಮಾಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಕಡೆನೂ ಹಾಕ್ತೀನಿ. ಕೆಳಗಡೆ ಮಾತ್ರ ಹಾಕಬೇಕು. ಇದು ಈ ಥರ ಜೋಲದ್ ಚೆನ್ನಾಗಿ ಕಾಣುತ್ತಲ್ಲ. ಎಲ್ಲ ರೆಡಿಯಾಗಿದೆ. ಈಗ ಇದು ಪ್ರಿಂಟು ಒಂದು ಕಡೆ ಲೈಟ್ ಇದೆ, ಇನ್ನೊಂದು ಕಡೆ ಡಾರ್ಕ್ ಇದೆ. ಅದಕ್ಕೆ ಒಂದು ಸೈಡ್ ಮಾತ್ರ ಈ ಥರ ಲೇಸ್ ಹಾಕಿ ರೆಡಿ ಮಾಡಿದ್ದೀನಿ. ಇದೆಲ್ಲ ಈ ಥರ ರೆಡಿಯಾಗಿದೆ. ಈಗ ಇನ್ನೊಂದು ಸೈಡು ಹಿಂಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಸ್ವರ್ಗದಲ್ಲಿ ನಿಶ್ಚಯ, ಭೂಮಿಯಲ್ಲಿ ಪರಿಣಯ, ಈ ಥರ ಬರ್ಕೊಂಡಿದೆ. ಈ ಥರ ಸಪ್ತಪದಿ ಮಾಡಿದ್ದೀನಿ. ಮದುವೆ ಹುಡುಗನಿಗೆ ಎದುರುಗೊಳ್ಬೇಕಾದ್ರೆ ಈ ಥರ ಹಾರ ಹಾಕ್ತೀವಿ ನಾವು. ಅದನ್ನು ಏಲಕ್ಕಿಯಿಂದ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬೀಗರು ಉಚ್ಚರಿಸೋ ಬಟ್ಲಿಗೆ ಮುಚ್ಚಕ್ಕೆ ಈ ಥರ ಮಾಡಿದ್ದೀನಿ. ಇದು ತಾಲಿ ಪೋಷ್ ಅಂತಾರೆ. ಇದಕ್ಕೆ ದೇವ್ರ ಪೂಜೆಗೆ ಹೋಗುವಾಗ ಎಲ್ಲ ಇಟ್ಕೊಂಡಿದ್ದನ್ನು ಮುಚ್ಚಿ ತಗೊಂಡೋಗ್ತೀವಿ. ಇದನ್ನು ಇದು ಇನ್ನೊಂದು ಥರದ ತಾಲಿ ಪೋಷ್ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆಯಾ? ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.